ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ದಿನಾಂಕ 16/12/2024 ನಮಸ್ಕಾರ ವೀಕ್ಷಕರು, ಇವತ್ತು ಯಾವ್ಯಾವ ಮಾರುಕಟ್ಟೆಯಲ್ಲಿ ಅಡಿಕೆ ಟೆಂಡರ್ ಏನಾಗಿದೆ ಅಂತೇಳಿ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ನಾವು ಹಾಕುವಂತೂ ಪ್ರತಿಯೊಂದು ವಿಡಿಯೋನೂ ಬರುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ನಿಮ್ಮ ಸಪೋರ್ಟು ನಮಗೆ ಮಾಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರ. ಮೊದಲನೇದಾಗಿ ಹಸಿ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ದಾವಣಗೆರೆಯಲ್ಲಿ ಇಂದು ಹಸಿ ಅಡಿಕೆಯ ಬೆಲೆ ಪ್ರತಿ ಕ್ವಿಂಟಲ್ಗೆ 6,000 ಆಗಿರ್ತದೆ ಪ್ರತಿ ಕ್ವಿಂಟಲ್ಗೆ. ಈಗ ಬೆಟ್ಟೆ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ಮೊದಲನೇ ಮಾರುಕಟ್ಟೆ ಶಿರ್ಸಿಯಲ್ಲಿ ಇಂದು ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 35,108 ರೂಪಾಯಿ ಆಗಿರ್ತದೆ. ಇನ್ನು ಮುಂದಿನ ಮಾರುಕಟ್ಟೆ ಸಿದ್ದಾಪುರದಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 27,600 ರೂಪಾಯಿ ಆಗಿರ್ತದೆ. ಇನ್ನು ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆ ಬೆಲೆ 57,600 ರೂಪಾಯಿ ಆಗಿರ್ತದೆ. ಯಲ್ಲಾಪುರದಲ್ಲಿ ಬೆಟ್ಟೆ ಅಡಿಕೆ ಬೆಲೆ 38,099 ರೂಪಾಯಿ ಆಗಿರ್ತದೆ. ಚನ್ನಗಿರಿ ಸೆಕೆಂಡ್ ಬೆಟ್ಟೆ ಅಡಿಕೆ ಬೆಲೆ 27,287 ರೂಪಾಯಿ ಆಗಿರ್ತದೆ. ಶಿವಮೊಗ್ಗದಲ್ಲಿ ಮಂಕೋಸ್ನಲ್ಲಿ ಬೆಟ್ಟೆ ಅಡಿಕೆ ಬೆಲೆ 53,000 ಆಗಿರ್ತದೆ. ವೀಕ್ಷಕರೇ, ಸಿಪ್ಪೆಗೋಟಿನ ಬೆಲೆ ನೋಡೋಣ. ಸಾಗರದಲ್ಲಿ ಸಿಪ್ಪೆಗೋಟು ಪ್ರತಿ ಕ್ವಿಂಟಲ್ಗೆ 16,100 ರೂಪಾಯಿ ಆಗಿರ್ತದೆ. ಇನ್ನು ಡಿ ಪಿ ಕೋಟೆಯಲ್ಲಿ ಸಿಪ್ಪೆಗೋಟು ಪ್ರತಿ ಕ್ವಿಂಟಲ್ಗೆ 16,100 ರೂಪಾಯಿ ಆಗಿರ್ತದೆ. ಶಿವಮೊಗ್ಗದಲ್ಲಿ ಗುರುಬುಲು 30,089 ರೂಪಾಯಿ ಆಗಿರ್ತದೆ. ಹಾಗೆ ಸರಕು ಶಿವಮೊಗ್ಗದಲ್ಲಿ 78,899 ರೂಪಾಯಿ ಆಗಿರ್ತದೆ. ಈಗ ರಾಶಿ ಅಡಿಕೆ ಬೆಲೆ ನೋಡೋಣ. ಮೊದಲನೇ ಮಾರುಕಟ್ಟೆ ಶಿರ್ಸಿಯಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 46,299 ರೂಪಾಯಿ ಆಗಿರ್ತದೆ. ಸಿದ್ದಾಪುರದಲ್ಲಿ ರಾಶಿ ಅಡಿಕೆ ಬೆಲೆ 47,699 ರೂಪಾಯಿ ಆಗಿರ್ತದೆ. ಇನ್ನು DS ಕೋಟೆಯಲ್ಲಿ 50,570 ರೂಪಾಯಿ ಆಗಿರ್ತದೆ. ಇನ್ನು ಯಲ್ಲಾಪುರದಲ್ಲಿ 57,669 ರೂಪಾಯಿ ಆಗಿರ್ತದೆ, 169 ರೂಪಾಯಿ ಆಗಿರ್ತದೆ. ವೀಕ್ಷಕರೇ, ಇನ್ನು ತುಮಕೂರಿನಲ್ಲಿ ರಾಶಿ ಅಡಿಕೆ ಬೆಲೆ 49,000 ಆಗಿರ್ತದೆ. ಚನ್ನಗಿರಿಯಲ್ಲಿ ತುಮಕೋಸ್ನಲ್ಲಿ ರಾಶಿ ಅಡಿಕೆ ಬೆಲೆ 50,985 ರೂಪಾಯಿ ಆಗಿರ್ತದೆ. ಇನ್ನು ಸಾಗರದಲ್ಲಿ ಮಂಕೋಸ್ನಲ್ಲಿ ರಾಶಿ ಅಡಿಕೆ ಬೆಲೆ 50,570 ರೂಪಾಯಿ ಆಗಿರ್ತದೆ. ಇನ್ನು ಶಿವಮೊಗ್ಗದಲ್ಲಿ ರಾಶಿ ಅಡಿಕೆ ಬೆಲೆ 50,500 ರೂಪಾಯಿ ಆಗಿರ್ತದೆ. ಇನ್ನು ಶಿವಮೊಗ್ಗದಲ್ಲಿ ಮಂಕೋಸ್ನಲ್ಲಿ ರಾಶಿ ಅಡಿಕೆ ಬೆಲೆ 50,211 ರೂಪಾಯಿ ಆಗಿರ್ತದೆ. ವೀಕ್ಷಕರೇ, ಈಗ ಭೀಮ್ ಸಮುದ್ರದಲ್ಲಿ ರಾಶಿ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ಭೀಮ್ ಸಮುದ್ರದಲ್ಲಿ ರಾಶಿ ಅಡಿಕೆ ಬೆಲೆ 48,409 ರೂಪಾಯಿ ಆಗಿರ್ತದೆ. ಇನ್ನು ಸಾಗರದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 50,839 ರೂಪಾಯಿ ಆಗಿರ್ತದೆ. ಈಗ ಚಾಲಿ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ಶಿರ್ಸಿಯಲ್ಲಿ ಇಂದು ಚಾಲಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 38,728 ರೂಪಾಯಿ ಆಗಿರ್ತದೆ. ಸಾಗರದಲ್ಲಿ ಚಾಲಿ ಅಡಿಕೆ ಬೆಲೆ 34,329 ರೂಪಾಯಿ ಆಗಿರ್ತದೆ. ಸಿದ್ದಾಪುರದಲ್ಲಿ ಚಾಲಿ ಅಡಿಕೆ ಬೆಲೆ 37,100 ರೂಪಾಯಿ ಆಗಿರ್ತದೆ. ಯಲ್ಲಾಪುರದಲ್ಲಿ ಚಾಲಿ ಅಡಿಕೆ ಬೆಲೆ 39,289 ರೂಪಾಯಿ ಆಗಿರ್ತದೆ. ವೀಕ್ಷಕರೇ, ಮುಂದಿನ ಮಾರುಕಟ್ಟೆ ಕುಮಟಾದಲ್ಲಿ ಹೊಸ ಚಾಲಿ ಅಡಿಕೆ ಬೆಲೆ 27,599 ರೂಪಾಯಿ ಆಗಿರ್ತದೆ. ಹಾಗೆ ಹಳೆ ಚಾಲಿ ಅಡಿಕೆ ಬೆಲೆ 39,499 ರೂಪಾಯಿ ಆಗಿರ್ತದೆ. ಕುಮಟಾದಲ್ಲಿ ಚಾಲಿ ಅಡಿಕೆ ಬೆಲೆ 37,019 ರೂಪಾಯಿ ಆಗಿರ್ತದೆ. ಈಗ ಕೊಬ್ಬರಿ ಬೆಲೆ ನೋಡೋಣ. ಟಿಪ್ಟೂರಿನಲ್ಲಿ ಕೊಬ್ಬರಿ ಬೆಲೆ ಪ್ರತಿ ಕ್ವಿಂಟಲ್ಗೆ 14,563 ರೂಪಾಯಿ ಆಗಿರ್ತದೆ. ಈಗ ನ್ಯೂ ವೆರೈಟಿಯ ಬೆಲೆ ನೋಡೋಣ. ಶಿವಮೊಗ್ಗದಲ್ಲಿ ನ್ಯೂ ವೆರೈಟಿ 53,399 ರೂಪಾಯಿ ಆಗಿರ್ತದೆ. ಸುಳ್ಯದಲ್ಲಿ 33,500 ರೂಪಾಯಿ ಆಗಿರ್ತದೆ. ಪುತ್ತೂರಿನಲ್ಲಿ 33,500 ರೂಪಾಯಿ ಆಗಿರ್ತದೆ. ಇನ್ನು ಕಾರ್ಕಳದಲ್ಲಿ 33,500 ರೂಪಾಯಿ ಆಗಿರ್ತದೆ. ಹೋಲ್ಡ್ ವೆರೈಟಿ ಬಂಟ್ವಾಳದಲ್ಲಿ 48,500 ರೂಪಾಯಿ ಆಗಿರ್ತದೆ. ಕಾರ್ಕಳದಲ್ಲಿ 48,500 ರೂಪಾಯಿ ಆಗಿರ್ತದೆ. ಇನ್ನು ಪುತ್ತೂರಿನಲ್ಲಿ 48,500 ರೂಪಾಯಿ ಆಗಿರ್ತದೆ. ವೀಕ್ಷಕರೇ, ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ನಾಳೆ.